ಅಲ್ಲ ಶಂಕರು, ನಿಮ್ಮ ತಂಗಿ ಮನಿ ನೋಡು ಎಷ್ಟು ಚಂದ ಐತಿ. ಅಲ್ಲ ನಿಮ್ಮ ಮನಿಕಿಂತ ಎಷ್ಟು ಭಾರಿ ಕಟ್ಟಾಳ ಹುಡುಕಿ ಮನಿ. ಕಟ್ಟಿರ್ತಾಳೆ ಮತ್ತೆ. ಅಲ್ಲ, ಎಲ್ಲಾರ್ದು ಬಡ್ಡಿ ವ್ಯವಹಾರ ಮಾಡ್ತಾಳೆ, ಊರು ತುಂಬ ಬಡ್ಡಿ ವ್ಯವಹಾರ ಮಾಡ್ಯಾಳ, ಕಟ್ಟಿರ್ತಾಳೆ. ಅಯ್ಯ ಸುಮ್ ಕುಂದ್ರ, ನಿಂದು ಭಾರಿ ಆತ. ಅಲ್ಲ ಆಕೆ ಹೆಂಗಕ್ಕೆ ಮಾಡೋದಕ್ಕಲ್ಲ, ಮನಿಯಾರ ಚಂದ ಕಟ್ಟಾಳಿಲ್ಲ ಅಟ್ಟ ಸಾಕು. ಎಣ್ಣ ಅಲ್ಲ ನಿಂತಿರಲ್ಲ ಮಾತಾಡ್ಕೊಂಡು ಬರ್ರಿ ಒಳಗ. ಅದ ಗಿರ್ಜವ ಮನಿ ಭಾರಿ ಕಟ್ಟಿ ಬಿಡುವ, ಅಗದಿ ಭಾರಿ ಚಂದ ಐತಿ. ಒಟ್ಟ ನಾ ಒಳಗೆ ನೋಡಿದೇ ಇಲ್ಲ, ಒಟ್ಟ ಬಂದಿದೆ ಇಲ್ಲ. ನಿಮ್ಮ ಅಣ್ಣನು ಇದ ಫಸ್ಟ್ ಟೈಮ್ ಅಲ್ಲ ನಿಮ್ಮ ಮನಿ ಬರೋಕತ್ತಿದ್ದು, ಅದ ಹೇಳತ್ತಿದ್ರು ನಮ್ಮ ತಂಗಿ ಮನಿ ನೋಡಿ ಎಷ್ಟು ಚಂದ ಕಟ್ಟಾಳ ಅಂತ ಹೇಳಿ ಹೇಳತ್ತಿದ್ರು. ಏನ್ ಬಿಡವ, ಅವ್ರ ಮನಿ ಅಟ್ಟೇನು ಚಂದಿಲ್ಲ, ಹಂಗ ಸುಮ್ ಕಟ್ಟಿವಿ. ಮೊದಲ ಇವೆಲ್ಲ ಇದ್ದಿದ್ದಿಲ್ಲ, ಈಗ ಕ್ಯಾಳಲ್ಲ ನನ್ನ ಸೊಸಿ. ಆಕಿ ಬಂದ ಮ್ಯಾಲ ಇವೆಲ್ಲ ಬದಲಾಯಿಸಾಳ ನೋಡು. ಮೊದಲು ಬೇರೆ ಬೇರೆ ಇದ್ದು. ಹೌದನಾ? ಅವಾಗ ಬದಲಾಯಿಸ್ತೀರ ನೀವೆಲ್ಲ ಅಂದ್ರೆ ನೀವು? ಹಂಗೆ ಬದಲಾಯಿಸ್ತಾರವ ಅವರೆಲ್ಲ. ಯಾರಿಗೆ ಕರ್ಕೊಂಬಂದಿ? ಯಾರವ್ರು ಬಂದ್ರನ? ಅಲ್ಲ ನಿಮಗೆ ಯಾರು ಬಾನಿದ್ರನ ಇಲ್ಲಿ? ನಮ್ಮ ಅಣ್ಣ ಬಂದಾನ. ಏಯವ್ವ, ನಿಮ್ಮ ಅಣ್ಣ ಬಂದಾನ? ಎಲ್ಲರೂ ಸರಿ ತಗ. ಏಯಪ್ಪ, ಶಂಕರಪ್ಪ. ಅಲ್ಲ ಈಕೆ ಯಾಕೆ ಬಂದಾಳ ಶಂಕರಪ್ಪನ ಜೊತೆ? ಅತ್ತಿ ನಾನ ಕರ್ಕೊಂಬಂದಿರೋ ಅವ್ರಿಬ್ರಿಗೆ. ಈಗ ನೀವು ಒಂದಮ್ ಪುರಾಣ ಶುರು ಮಾಡ್ಬೇಡ್ರಿ ನಿಂತ್ಕೇಶಂದ್ರ. ಆಕಿ ಯಾಕೆ ಬಂದಾಳ, ಆಕಿ ಹೆಂಗೆ ಮಾಡ್ತಾಳ, ಆಕಿ ಹಿಂಗೆ ಮಾಡ್ತಾಳ, ಅವೇನು ಹೇಳಕ್ ಹೋಗ್ಬೇಡ್ರಿ. ನೋಡ್ರಿ ನಮ್ಮ ಅಣ್ಣಗೆ ಬೇಕಾಗ್ಯದ, ನಮ್ಮ ಅಣ್ಣ ಬಂದಾನ, ನಾ ಕರ್ಕೊಂಡು ಹಿಂಗಟ್ಟ. ನೀವೇನು ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ. ಅಲ್ಲ ನಿನ್ ತಲೆಗಿಲಿ ಕಟ್ಟೈತಿ ಬರಬರೈತಿ. ಅಲ್ಲ ಮೊನ್ನೆನೇ ಹೇಳಿನಿಲ್ಲ ಆಕಿ ನಮ್ಮ ಮನೆಗೆ ಕರ್ಕೊಂಡ್ಬನ್ನಿ ಆಕಿ ಅಂತ ಹೇಳ್ಕಿಸಿಂದ್ರ. ಇವತ್ತು ಮನೆಗೆ ಕರ್ಕೊಂಡ್ಬಂದಿದಿ. ಮೊನ್ನೆ ಗೇಟ್ ನ ನಿಂತು ಮಾತಾಡಕತ್ತಿದ್ಲು, ಇವತ್ತು ಮನೆಗೆ ಕರ್ಕೊಂಡ್ಬಂದ್ಬಿಟ್ಟಿದಿ. ಅಯ್ಯ ಮತ್ತೆ ಇನ್ನೇನ್ ಮಾಡ್ಬೇಕ್ರಿ? ಅಲ್ರಿ ಎಲ್ಲಾರು ಸೇರ್ ಕಿಸಿಂದ್ರ ಅವ್ರಿಬ್ಬರು ಮನೆ ಬಿಟ್ಟು ಹೊರಗೆ ಹಾಕ್ಯಾರತ್ತ. ಮತ್ತೆ ಅವ್ರು ಎಲ್ಲಿ ಹೋಗಬೇಕು? ಅದಕ್ಕೆ ನಮ್ಮ ಅಣ್ಣನ ಎಟ್ಟೆ ಆದ್ರು ನಮ್ಮ ಅಣ್ಣಗೆ ನಮ್ಮ ಮನ್ಯಾಗ ಇಟ್ಕೋತೀನಿ. ಆಕಿ ನಮ್ಮ ಅಣ್ಣನ ಜೊತೆ ಬಂದಾಳ, ಆಕಿನೂ ಇರ್ತಾಳ ಅಟ್ಟ. ಅಲ್ಲ ದರಿದ್ರಕಿನಿ ಆಕಿ ಏನ್ ಕಟ್ಕೊಂಡಾಕಳ ನಿಮ್ಮ ಅಣ್ಣಂದು? ಆಕಿನ ಇಟ್ಕೊಳಕ್ ಮನ್ಯಾಗ ನೋಡ್ರಿ ಅತಿ. ನಮ್ಮ ಅಣ್ಣ ಆಕಿನ ಇಷ್ಟಪಟ್ಟಾನ. ಆಕಿ ಕಟ್ಕೊಂಡಾಕೆ ಹಾಕಿರ್ಲಕ್ಕ ಇಟ್ಕೊಂಡಾಕೆ ಹಾಕಿರ್ಲಕ್ಕ ಅವನಿಗೆ ಬಿಟ್ಟಿದ್ದದು. ನಾನು ಆಕೆ ಅವ್ರಿಬ್ಬರಿಗೂ ಮದುವೆ ಮಾಡಿಸ್ಬೇಕಂತ ಮಾಡೀನಿ, ಅದಕ್ಕೆ ಕರ್ಕೊಂಬಂದೀನಿ. ನೀವೇನು ಭಾಳ ಮಾತಾಡಕ್ಕೆ ಹೋಗ್ಬೇಡ್ರಿ. ಇದು ನನ್ನ ಮನೆ ಐತಿ, ನನಗೆ ಇಷ್ಟ ಬಂದವ್ರಿಗೆ ನಾ ಕರ್ಕೊಂಬಂದು ಇಟ್ಕೋತೀನಿ. ನೀವು ಸುಮ್ಮ ಒಳಗೆ ಹೋರಿ. ಈಗ ಸುಮ್ಮನೆ ಕಾಲು ಕರ್ಕೊಂಡು ಜಗಳಕ್ಕೆ ಬರಬೇಡ್ರಿ. ಈಗ ನನ್ನ ಜೋಡಿ ಹೇಳತ್ತೀನಿ. ನೋಡ ಗಿರಿಜವ ಹೇಳತ್ತೀನಿ, ಬ್ಯಾಡ, ಇದು ಚಂದ ಕಾಣಲಾಗ್ಯದ. ನೀ ಒಂದು ದಿನ ಅನುಭವಿಸ್ತಿದ್ದಿ ಮಗಳ, ನೋಡು ಮತ್ತೆ ನೀ ತಿಂತಿದಿ. ಇರ್ಲಾಕ್ತವ್ರಿ ಏನ್ಯಾಕಾಗಲಕ್ಕ. ನಾ ಅವ್ರ ಮನೆಗೆ ಇಟ್ಕೊಳಕಂದ್ರೆ ಇಟ್ಕೊಳಕಿನ, ಅವ್ರಿಬ್ರಿಗೂ ಮದುವೆ ಮಾಡಿಸೋದಂದ್ರೆ ಮಾಡಿಸೋದ. ನೀವೇನು ನಾಟಕ ಮಾಡಕ್ ಬರಬೇಡ್ರಿ. ನೀವೇನು ಅಡ್ಡ ಬಂದ್ರೂ ನಾ ಬಿಡುದಿಲ್ಲ. ಅಜ್ಜಿ ಅಜ್ಜಿ ಯಾಕೆ ಎಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದೀರಾ? ಬಂದಳು ಹುಡುಕಿ ಒಬ್ಬಾಕಿ, ದೀಬ್ರ ದಂಡಿಕೆ ಕಡಿಮೆ ಇದ್ದಳು. ಅಯ್ಯೋ ಅಜ್ಜಿ, ಯಾರ ಜೊತೆ ಜಗಳ ಮಾಡ್ತಾ ಇದ್ದೀರಾ? ಯವ್ವ ಮತ್ತೆ ಯಾರ ಜೊತೆ ಜಗಳ ಮಾಡ್ಲಿ? ಯವ್ವ ನಾ ಏನು ಜಗಳ ಮಾಡಕತ್ತಿಲ್ಲ, ಇರುದ ಹೇಳತ್ತೀನಿ. ನಿಮ್ಮ ಮತ್ತೆ ಆಳಲ್ಲ ಕಾರ್ಬಾರ್ಗೆತ್ತಿ ಕಾರ್ಬಾರಿ ಮಾಡಕತ್ತಾಳ ನೋಡಿಲಿ. ಏನ್ ಮಾಡಿದ್ರ ಅಜ್ಜಿ? ಅಲ್ಲ ದೇವ್ನ ನಿಂದ ನಿಂತಾರಲ್ಲ, ಕಾಣಲಾಗ್ಯಾರನ ಅವ್ರು? ನೋಡಲ್ಲಿ ಯಾರನ್ನ ಕರ್ಕೊಂಬಂದ ನೋಡಕಿ. ಓ ಮೈ ಗಾಡ್, ಇವ್ರನ್ನ ಯಾಕೆ ಕರ್ಕೊಂಬಂದಿದ್ದೀರ ಅತ್ತೆ ನೀವು? ಭದ್ರ ಬಡಿಗಿ, ನಾ ಯಾರನ್ನ ಕರ್ಕೊಂಬರ್ತೀನಲ್ಲ, ನೀ ಯಾವಾಗ ಕೇಳಕ? ಅತ್ತೆ ನೀವು ಯಾರನ್ನ ಬೇಕಾದ್ರೆ ಕರ್ಕೊಂಡ್ ಬನ್ನಿ, ಆದ್ರೆ ಇಂಥವ್ರನ್ನ ಕರ್ಕೊಂಡ್ ಬರಬೇಡಿ ಅಷ್ಟೇ. ಇಂಥವ್ರನ್ನಂದ್ರೆ ಎಂಥವ್ರನ್ನ? ಅವ ನಮ್ಮ ಅಣ್ಣ ಅದನ, ನೀ ಯಾವಾಗ ಹೇಳಕ ನನಗ? ಅತ್ತೆ ನಾನು ನಿಮ್ಮ ಅಣ್ಣನ ಇಟ್ಕೊಳಕ್ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ನಿಮ್ಮ ಅಣ್ಣನ ಜೊತೆ ಬಂದಿದಾರಲ್ಲ ಈ ಹೆಂಗಸು ಸರಿ ಇಲ್ಲ. ನೀವು ಇವ್ರನ್ನ ಮನೆಗೆ ಸೇರಿಸ್ಬೇಡಿ. ಏಯವ್ವ, ಅಲ್ಲ ಗಿರ್ಜವ, ಏನಯ್ಯವ ನೀನು ಸೊಸಿ ಬಾಯಿ ಬೊಂಬಾಯಿ ಆಗೈತಲ್ಲ. ಅಲ್ಲ ಮನೆ ಬಂದವ್ರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನೈಕಿಗೆ. ಅಲ್ಲ ನಿನಗ ಎದುರು ಮಾತಾಡ್ತಾಳ ನೈಕಿ? ಮಳ್ಳಿ ಶುರು ಮಾಡ್ದೇನೆ ಈಗ. ನೋಡು ಹೆಂಗ್ ಮಾತಾಡ್ತಾಳ ನೋಡಿಕಿ, ಜಗಳ ಹಚ್ಚ ಮಾತುಗಳು. ಅಲ್ಲ ಅವ್ರ ಅತ್ತಿ ಸೊಸಿ ಹೆಂಗ್ ಯಾಕೆ ಮಾತಾಡ್ಕೊಳಕ? ಅದ್ ಕಟ್ಕೊಂಡು ನಿನ್ಗೇನ್ ಆಗ್ಬೇಕಾಗೈತಿ? ನೀನ್ ಎಟ್ ಐತಿ ಅಟ್ ನೋಡ್ಕೊಂಡು ನೀನೇನು ಮನ್ಯಾಗ ಇಟ್ಕೊಡ್ತಿಲ್ಲ. ನಡಿ ಹೊರಗೆ ನೀನ್ ಸೀದಾ ಮಾತ್ಲೆ. ಯಾಕೆ ಹೋಗ್ಕೊಳಕ್ಕೆ? ಆಕಿ ಹೋಗುದಿಲ್ಲ ಮನೆ ಬಿಟ್ಟ, ಇಲ್ಲೇ ಇರ್ತಾಳಕಿ. ನಾ ಕರ್ಕೊಂಬಂದಿನಿ, ಇಲ್ಲೇ ಇರ್ತಾಳೆ. ಯಾರೇನು ಮಾತಾಡೋ ಜರತ್ತಿಲ್ಲ. ನಡಿಯಾಕಲ್ಲವ, ಒಳಗೆ ನಡಿ ನೀನು. ಅದು ಯಾರು ನಿನಗೂ ಹೊರಗೆ ಹಾಕಾರ ನೋಡ್ತೀನಿ ಅಂತ. ನಾನು ಮನೆ ನಂದೈತಿ, ನನ್ನ ಹೆಸರಿನಾಗೈತಿ. ಯಾವಕ್ಕಿಗೆ ನಂಜುದಿಲ್ಲ ಅಳ್ಕೋದಿಲ್ಲ. ನಡಿ ನೀ. ಆತ್ವಾ ನೀ ಹೇಳಕತ್ತಿ ಅಂತ ಬರಕತ್ತೀನವ ಒಳಗೆ. ಏನೇವ ನಿನ್ನ ಅತ್ತಿ ನಿಮ್ಮ ಸಸಿ ಇಬ್ರು ಹಂಗ ಇದ್ದಂಗೆ ಕಾಣ್ತಾರೆ ಇವರು. ಹಂಗ ಇದೀವಿ ನಾವು. ನೀವ್ ಹೆಂಗಿದ್ದೀರಿ? ಮಂದಿ ಮನಿ ಹಾಳು ಮಾಡೋರು. ಅಲೋ ಆಕಿ ಬೆಂಗಳೂರಕ್ಕಿಂತ ಹೇಳ್ತಿದಿ, ಮತ್ತು ನಮ್ಮಂಗ ಮಾತಾಡ್ತಾಳ ಆಕಿ. ಹತ್ತವ್ ನೀರು, ಅದಕ್ಕೆ ಮಾತಾಡ್ತಾಳ ಹಂಗ. ಬಾ ನೀ ಒಳಗೆ ಬಾ. ಇಲ್ಲೇ ನಿಂತರ ಇವ್ರ ಜೊತೆ ಜಗಳ ಮಾಡ್ಕೊಂಡು ನಿಂದಿರ್ಬೇಕಾಗೈತಿ. ಏನ ಬಾ ನೀ, ನಿನಗೆ ಭಾಳ ತ್ರಾಸ ಆಗತೈತಿ. ಬಾ ಒಳಗೆ ಬಾ. ನಾ ಒಂದು ರೂಮ್ ತೋರಿಸ್ತೀನಿ, ಆ ರೂಮ್ನಾಗ ಇರಕತ್ರ ಬರ್ರಿ. ಆತ್ ನಡಿಯವ್ವ. ನೋಡಾಗಿರಿಜಿ, ನಾವು ಬ್ಯಾಡ್ ಅಂದ್ರೂ ನಿಮ್ಮ ಮನ್ಯಾಗ ಸೇರಿಸ್ಕೊಂಡು ಒಂದಲ್ಲ ಒಂದಿನ ನೀ ಇದ್ರದ್ದು ಅನುಭವಿಸ್ತಿದಿ. ನೋಡು ಮತ್ತೆ ಶಾಣಕ್ಕಾಗಿ ಈಗ ಬ್ಯಾಡ್ ಅಂತ ಹೇಳತ್ತೀವಿ. ಹೌದತ್ತೆ, ಅವ್ರು ಸರಿ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾವು ಹೇಳ್ತಾ ಇರೋದು. ಆಕಿ ಸರಿ ಇಲ್ಲತ್ತ ನನಗೂ ಗೊತ್ತೈತಿ. ನೀವೇನು ಭಾಳ ಹೇಳಬೇಕಾಗಿಲ್ಲ. ಆಕಿನ ಮನೆ ಸೇರಿಸ್ಕೊಂಡಿನಿ ಅಂದ್ರೆ ಆಕಿನಿಂದ ನನಗೆ ಒಂದು ಕೆಲಸ ಆಗಬೇಕಾಗೈತಿ, ಸೇರಿಸ್ಕೊಂಡಿನಿ. ಕೆಲಸ ಆದ್ಮೇಲೆ ನಾನು ಹೊರಗೆ ಹಾಕ್ತೀನಿ. ನೀವ್ಯಾಕೆ ತ್ರಾಸ ತೊಗೊಳಕತ್ತೀರಿ? ಸುಮ್ಮ ಕುಂದ್ರಿ ನೀವು. ನನಗೆ ಪಾಠ ಮಾಡಕ್ಕೆ ಬರ್ತಾರೆ. ನನಗಿಂತ ಭಾಳ ಶಾಣ್ಯರಿದ್ದಂಗಾರ ಇವರು ಬಂದಾರ ಇಲ್ಲಿ. ಅದು 2 ಎಕರೆ ಹೊಲ ಇಸ್ಕೊಂಡ ಮೇಲೆ ಅವ್ರನ್ನ ಹೆಂಗೆ ಹೊರಗೆ ಹಾಕ್ಬೇಕು ಹಂಗೆ ಹೊರಗೆ ಹಾಕ್ತೀನಿ. ಇವ್ರೇನು ನನಗೆ ಹೇಳೋದು?
ಅಜ್ಜಿ ಏನು ಮಾಡೋದಜ್ಜಿ, ಇವ್ರು ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ರಲ್ಲ ನಮ್ಮ ಅತ್ತೆ. ಏನು ಮಾಡೋಕ್ಕತ್ತವ, ನಾನು ನೀನು ಮನೆ ಅಕ್ಕಿಂದ ಐತಿ ಮತ್ತು ಅಕ್ಕಿಂದ ದರ್ಪ ನಡೆಸ್ತಾಳಕಿ. ನಮ್ಮ ವಿಷಯದಾಗ ಏನಾರ ಆಗಿತ್ತಂದ್ರೆ ಹೆಂಗಾರ ಅಂಜಿಸ್ ಕುಂದಿರ್ಸ್ಬೋದು. ಮತ್ತು ಅವ್ರ ಅಣ್ಣಂದೈತೆ ಮತ್ತು ಆಕಿ ಹಂಗೆ ಅಂದ್ರೂ ನನಗೆ ಯಾಕೋ ಡೌಟ್ ಐತಿ. ಆಕಿ ಇವ್ರು ನಮ್ಮ ಈ ಪರಿ ಮನ್ಯಾಗ ಕರ್ಕೊಂಬಂದಾಳಂದ್ರೆ ಮತ್ತು ಏನಾರ ಮಾಡ್ತಿರ್ಬೇಕು ಮಸಾಲತ್ತ, ಅದಕ್ಕೆ ಕರ್ಕೊಂಬಂದಾಳ. ನೋಡೋಣ ಏನು ಆಕೈತಿ ನೋಡಮಂತ. ಅಜ್ಜಿ ನಾನೊಂದು ಕೆಲಸ ಮಾಡಲ, ಇದೆಲ್ಲ ವಿಷಯನೂ ರಾಜಾವತ್ತೆ ಮನೆಗೆ ಹೋಗ್ಬಿಟ್ಟು ಹೇಳ್ಬರಲ್ಲ. ಯಾಕಂದರೆ ಅವ್ರಿಗೆ ಕೇಳಿದರೆ ಏನಾದರೂ ಹೇಳ್ತಾರೆ, ಅದಕ್ಕೆ. ಹಂಗೆ ಮಾಡು. ಮತ್ತು ಇನ್ನೇನು ಮಾಡ್ಬೇಕು ಮತ್ತೆ, ಆಕಿಯಾರ ಏನಾರ ಹೇಳ್ತಾಳೆ ನೋಡೋಣಂತ. ಏನು ಮಾಡೋಕ್ಕಾಕೈತಿ ನಾವು ಮಾಡೋಣಂತ. ಪಾಪ ಒಟ್ನ್ಯಾಗ ಸರುನ್ ಜೀವನ ಚಲೋ ಆದ್ರಟ್ಟ ಸಾಕು. ಕೇಳ್ಕೊಂಬಾ ನೋಡೋಣಂತ. ಏನಾರ ಮಾಡಮ್, ನಮ್ಮ ಕೈಲಾಗಿದ್ದು ಮಾಡೋಣಂತ ನಾವು. ಸರಿ ಅಜ್ಜಿ, ಹೋಗ್ಬಿಟ್ಟು ಬರ್ತೀನಿ ನಾನು. ಅತ್ತೆ ಕೇಳಿದ್ರೆ ನಾನು ಇಲ್ಲೇ ಎಲ್ಲೋ ಹೋಗಿದ್ದೀನಿ ಅಂತ ಹೇಳ್ಬಿಡಿ, ಸರಿನಾ? ಮತ್ತೆ ನಾನು ರಾಜವತ್ತೆ ಮನೆಗೆ ಹೋಗಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಒಳ್ಳೆ ಚಂಡಿ ಚಾಮುಂಡಿ ಆಗ್ಬಿಡ್ತಾರೆ. ಅಯ್ಯ ನೀವು ಹೋಗು. ಅದಕ್ಕೆ ಯಾರು ಹೇಳ್ತಾರೆ, ಅದಕ್ಕೇನು ಬೇಕಾಗೈತಿ. ಅದ್ರ ತಲೆ ಬೇರೆ ಕಡೆನೇ ಐತಿ ಇವಾಗ. ನೀವು ಹೋಗು, ಹೋಗ್ಬಾ ಹೋಗು. ಸರಿ ಅತ್ತೆ. ಸರಿ ಅಜ್ಜಿ, ಬರ್ತೀನಿ. ಪ್ರವೀಣ್ ಕೇಳಿದ್ರೆ ಹೇಳ್ಬಿಡಿ, ಸರಿನಾ? ಅಲ್ಲ, ಇದು ಎಲ್ಲಿಂದ ಬಂದಿರೋ ಪೋರಿ. ಈ ಪೋರಿಗಿರೋಟು ಕಾಜಿ ನಮ್ಮ ಮನೆ ಹೆಂಗಸಿಗಿಲ್ಲ ನೋಡಿದ್ದಕ್ಕೆ. ಇದಕ್ಕೆ ಏನು ಮಾಡಿರ್ಬೇಕು? ಇದಕ್ಕೆ ಸ್ವಂತ ಅಣ್ಣನ ಜೀವನ ಹಾಳು ಮಾಡೋದಲ್ಲ, ವೈನಿ ಜೀವನ ಹಾಳು ಮಾಡಕತ್ತೈತಿ. ಎಲ್ಲಿಂದ ಬಂದಿತ್ತು ಏನು ಕತ್ತಿನೋ ಯವ್ವ. ಇದುವರೆ ಹೆಮ್ಮಾರಾಗಿ ಬಂದು ಬಿಟ್ಟಾದ ನೋಡಿದ್ದು. ಕಲ್ಲರ ಆಬಾರ್ದನ ಇದು ಹೆಂಗಸ ನೋಡಿ. ದೇವ್ರಿಗೆ ಹತ್ತಿದ ಮಾತು ಎಲ್ಲಿಗೆ ಹೋಗಿ ಹಸ್ತಾನ ದೇವ್ರು. ಒಂದು ಸ್ಕೂಲರ ಒಳಗೆ ತಂದಿಡ್ತೀನಿ, ನಾಳೆ ನೀರು ಕಸಕ್ಕೆ ಬೇಕಲ್ಲ. ಚಿಕ್ಕತೆ ಅಯ್ಯ ಪ್ರಿಯಾ, ನೀಯನ? ಬಾ ಒಳಗೆ ಬಾ, ಅಲ್ಲೇ ನಿಂತಿ. ಬಾರ ಒಳಗೆ ಬಾ. ಚಿಕ್ಕತ್ತೆ, ಅದೇನಿಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಸ್ವಲ್ಪ, ಅದಕ್ಕೆ ಬಂದೆ. ಮತ್ತೆ ಚಿಕ್ಕ ಮಾವ ಹೇಗಿದಾರತ್ತೆ? ಹುಷಾರಾದ್ರೆ ಇವಾಗ? ಹ್ಞೂನವ, ಹುಷಾರಾಲಕತ್ತಾರ. ಒಂದಿಟ್ಟು ಇನ್ನೊಂದು ಸ್ವಲ್ಪ ಗಾಯ. ಮತ್ತು ಅವು ಎಲ್ಲಿ ಜಲ್ದಿ ಮಾಯ್ತವನ. ಬಿದ್ದು ಪೆಟ್ಟಲ್ಲ, ಅದ್ರಾಗ ಬೇರೆ ಚಳಿಗಾಲ ಬೇರೆ ಐತಲ್ಲ, ಹಂಗಾಗಿ ಇನ್ನೊಂದು ಸ್ವಲ್ಪ ಪ್ಯಾನಿ ಅವ. ಬಾ ಒಳಗಾರ ಬಾ. ಅಲ್ಲ ಪ್ರಿಯಾ, ಎಷ್ಟೊತ್ತನಾಗ ಬಂದಿಯಲ್ಲ, ಯಾಕೇನು ಕೆಲಸ ಇತ್ತೇನ? ಅಯ್ಯೋ ಚಿಕ್ಕತ್ತೆ, ನಿಮ್ಮ ಹತ್ರ ಕೆಲಸ ಇತ್ತು, ಅದಕ್ಕೆ ಬಂದೆ. ಅದೇನಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇದಾರಲ್ಲ, ನಮ್ಮ ಅತ್ತೆ ಏನು ಮಾಡಿದಾರೆ ಗೊತ್ತಾ ಅತ್ತೆ ನಿಮಗೆ? ಏನು ಮಾಡಿಲ್ಲ ನಿಮ್ಮ ಅತ್ತೆ? ಅಲ್ಲ ಮತ್ತೇನಾರು ಹೊಡೆದು ಮಾಡಕತ್ತಾಳ ನಿನಗೆ? ಅಯ್ಯೋ ಅತ್ತೆ, ನನ್ನ ವಿಷಯ ಬಿಡಿ. ನನ್ನ ವಿಷಯ ಆದರೆ ನಾನು ಹೆಂಗೋ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. ಆದರೆ ನಮ್ಮ ಅತ್ತೆ ಏನು ಮಾಡಿದ್ದಾರೆ ಅಂದರೆ, ಅದೇ ನಿಮ್ಮ ಅಣ್ಣ ಮತ್ತು ಆ ಕಲ್ಲಿ ಅವ್ರು ಇದಾರಲ್ಲ, ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಮನೆಗೆ ಕರ್ಕೊಂಬಂದಾಳ? ಅಲ್ಲ ಅದಕ್ಕೇನು ಬಂದೈತಿ ಹೋಗೋದು ಶೆಟ್ಟದು? ಅಲ್ಲ ನಿಮ್ಮ ಮನೆಗೆ ಯಾಕೆ ಕರ್ಕೊಂಬಂದಾಳ ತಕ್ಕಿ? ಅಯ್ಯೋ ಅತ್ತೆ, ಇಷ್ಟಕ್ಕೆಲ್ಲ ಕಾರಣನೇ ನಮ್ಮ ಅತ್ತೆ ಅಲ್ವಾ, ಅದಕ್ಕೆ ಅದೇನೋ ಗೊತ್ತಿಲ್ಲ, ಅವರಿಂದ ಅದೇನು ಕೆಲಸ ಮಾಡಿಸ್ಕೋಬೇಕಂತಿದ್ದಾರೋ ಏನೋ ಗೊತ್ತಿಲ್ಲ, ಅದಕ್ಕೆ ನಮ್ಮ ಮನೆ ಕರ್ಕೊಂಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಎಷ್ಟು ಜಗಳ ಮಾಡಿದ್ರು ಅಜ್ಜಿ ನಾನು ಜಗಳ ಮಾಡಿದ್ವಿ, ಬೇಡ ಅಂತ, ಆದರೂ ಕೇಳಲೇ ಇಲ್ಲ, ಕರ್ಕೊಂಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಮ್ಗೆ ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳಿದರೆ ನೀವೇನಾನ ಹೇಳ್ಬೋದು ಅಂತ ನಿಮ್ಮ ಮನೆಗೆ ಬಂದೆ. ಆ ಮನೇಲಿ ಹೊರಗೆ ಹಾಕ್ಯಾರತ್ ಹೇಳಿ ಈ ಮನೆಗೆ ಓಡಿ ಬಂದಾನ ಇವ. ಸೂರಪ್ಪ ಇವ ಏನು ಬಂದಿರೋದಿಲ್ಲ, ಆಕಿನ ಕರ್ಕೊಂಬಂದಿರ್ತಾಳೆ ಭದ್ರ ಬಡಿಗೆ. ನನಗೆ ಗೊತ್ತಿತ್ತು, ನನಗೆ ಡೌಟ್ ಇತ್ತು, ಈಕಿ ಒಬ್ಬಕಿನೇ ಇಟ್ಟು ಎಲ್ಲ ಮಾಡೋಕೆ ಆಗೋದಿಲ್ಲ, ಈಕಿನ ಹಿಂದೆ ಯಾರ ನಿಂತು ಮಾಡಿಸ್ಲಕತ್ತಾರತ್ ಹೇಳಿ. ಇವಾಗ ಖಾತ್ರಿ ಆಯ್ತು ಬಿಡು. ಈಕಿನ ನಿಮ್ಮ ಅತ್ತಿನ ನಿಂತು ಮಾಡ್ಸಾಳಿಟ್ಟೆಲ್ಲ ಮಾಡಿಸ್ಲಿ. ಅಲ್ಲ ಅಂತ ಚಿನಾಲಿ ಬಿಡಿಗಾರಿಗೆ ಇಟ್ಕೊಂಡು ಕಿಶಿಂದ್ರೆ ನಮ್ಮ ಅಣ್ಣಂದು ಜೀವನ ಹಾಳು ಮಾಡಿ ನಮ್ಮ ಮೈನಿ ಜೀವನ ಹಾಳು ಮಾಡಕ್ಕೆ ನಿಂತಾಳನ್ನ ನಿಮ್ಮ ಅತ್ತಿ. ಮಾಡಲಿ ಪ್ರಿಯಾ, ನನಗೆ ಒಂದು ಹೆಲ್ಪ್ ಮಾಡ್ತೇನೆ ನೀನು. ಅಯ್ಯೋ ಕೇಳ್ತಿರಲ್ಲ ಅತ್ತೆ, ನಾನು ಏನು ಮಾಡ್ಬೇಕು ಹೇಳಿ? ಸರು ಆಂಟಿ ಜೀವನ ಚೆನ್ನಾಗಾಗುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಪಾಪ ಅವ್ರನ್ನ ನೋಡಿದರೆ ನನಗೆ ನಮ್ಮ ಅಮ್ಮನ ನೋಡ್ದಂಗೆ ಆಗುತ್ತೆ. ನೋಡು ಅಲ್ಲ, ನಿನಗಿರಟ್ಟು ಬುದ್ಧಿ ನಮ್ಮ ಅಕ್ಕಗಿದ್ದಿದ್ರೆ ಎಷ್ಟೋ ಉದ್ಧಾರ ಆಕಿತ್ತು ನಮ್ಮ ಮನೆ. ಏನು ಮಾಡೋದು ಬಾ, ನಮ್ಮ ಕರ್ಮ ಐತಿ. ಈಗ ನೋಡ, ಹೆಂಗೂ ನಿಮ್ಮ ಅತ್ತಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕೋದಿಲ್ಲ. ಅವ್ರಿಗೆ ಹೆಂಗಾರ ಮಾಡಿ ಆಕೆ ಮದುವೆ ಮಾಡಿಸ್ತಾಳೆ. ಆಕೆ ಮದುವೆ ಮಾಡಿಸೋಕೆ ಮುಂಚೆ ನಾವು ಆಕಿಂದು ಖರೆ ಬಣ್ಣ ಏನಂತ ಹೇಳಿ ಗೊತ್ತು ಮಾಡಬೇಕಾಗೈತಿ. ಅಷ್ಟೆಲ್ಲ ಆದರೂ ನಮ್ಮ ಅಣ್ಣಗೆ ಏನೋ ಆಕಿಂದು ಏನೂ ತಿಳಿಯಲಾಗೈತಿ ಅಂದ್ರೆ ಆಕಿಂದು ಬಣ್ಣ ಹೊರಗೆ ಹಾಕ್ಬೇಕು ನಾವು. ಹಂಗೆ ಹಾಕ್ಬೇಕಂದ್ರೆ ಈಗ ಹೆಂಗೂ ನಮ್ಮ ಅಣ್ಣನಂತಕ ಏನೂ ಇಲ್ಲ. ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡೀನಿ. ಅದ್ರಂಗೆ ಮಾಡೋಣ ನಾವು. ಸರಿ ಅತ್ತೆ, ಏನು ಮಾಡೋದು ಅಂತ ಹೇಳಿ. ನೋಡಿಲಿ, ನಾ ಹಿಂಗೆ ಹೇಳ್ತೀನಲ್ಲ ಹಂಗೆ ಮಾಡು. ವಾವ್ ಅತ್ತೆ, ಏನು ಸೂಪರ್ ಆಗಿದೆ ಪ್ಲ್ಯಾನು. ಸರಿ ಅತ್ತೆ, ನಾನು ಇವತ್ತೇ ಸರಳಕ್ಕನ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ತೀನಿ, ಸರಿನಾ? ಅವ್ರಿಗೆ ಯಾರಾದರೂ ಪರಿಚಯ ಇರ್ತಾರೆ, ಅವ್ರು ಕರೆಸ್ತಾರೆ, ಸರಿನಾ? ಅಷ್ಟ ಮಾಡು. ಒಟ್ನಾಗ ನಾ ಹೇಳಿದ್ದು ಕರೆಕ್ಟಾಗಿ ಪ್ಲ್ಯಾನ್ ಪ್ರಕಾರ ಮಾಡ್ಬೇಕು ನೋಡಿ. ಒಟ್ಟು ಎಲ್ಲೂ ಎಡಬಾರ್ದ, ಮತ್ತು ಅಂಥವ್ರನ್ನ ಕರೆಸ್ರಿ.
ಸರಿ ಅತ್ತೆ ಆಯ್ತು, ನಾನು ಇವಾಗಲೇ ಹೋಗ್ತೀನಿ ಸರಳಕ್ಕನ ಹತ್ರ ಕೇಳಕ್ಕೆ. ಸರಿ ಅತ್ತೆ, ಬರ್ತೀನಿ ನಾನು. ಅಯ್ಯ ಕೂಡ ಇಲ್ತನ ಬಂದ್ರಿ, ಒಂದು ಕಪ್ ಚಹಾ ಮಾಡ್ತೀನಿ, ಕುಡ್ದು ಹೋಗತ್ತಿತ್ತ. ಅಯ್ಯೋ ಬೇಡ ಅತ್ತೆ, ನೀವಿಷ್ಟು ಹೇಳಿದ್ರಲ್ಲ ನಂಗೆ ಅಷ್ಟೇ ಖುಷಿಯಾಗಿದೆ. ಮೊದಲು ನಾವು ಕೆಲಸ ಮಾಡೋಣ, ಆಮೇಲೆ ಬೇಕಾದರೆ ಪಾರ್ಟಿನೇ ಮಾಡೋಣ, ಸರಿನಾ? ಆತು ತೋರ್ಬಾ, ಹೋಗಿ ಬಾ ಅಂದ್ರೆ. ಹಳಗೆ ಹೋಗಿ ಮತ್ತೆ ನಮ್ಮ ಮನೆಗೆ ಬಂದಿದ್ದು ನಿಮ್ಮ ಅತ್ತಿಗೆ ಗೊತ್ತಾಗ್ಬಾರ್ದು ನೋಡು, ಯಾರು ನೋಡ್ಲಾರ್ದಂಗೆ ಹೋಗಿ ಮತ್ತೆ. ಸರಿ ಅತ್ತೆ ಆಯ್ತು.